ದಿನೇಶ್, ಈಗ ತಲಾ ಆದಾಯ ಅಂತ ವಿಚಾರ ಬಂದಾಗ ನನಗೇನಾಗುತ್ತೆ, ತಲಾ ಆದಾಯ ಎನ್ನುವುದು ಉದ್ಯೋಗ ಸೃಷ್ಟಿ ಅಂತ ಬಂದರೆ ತುಂಬ ಕಳವಳಕಾರಿಯಾಗಿ ಉದ್ಯೋಗ ಸೃಷ್ಟಿ ಇದೆಯಲ್ಲ, ತುಂಬ ಕಳವಳಕಾರಿಯಾಗಿ ಭಾರತದ ಅಂಕಿಅಂಶಗಳು ಕಾಣಿಸ್ಕೊಳ್ತಾ ಇದೆ. ರಾಯ್ಟರ್ಸ್ ಸುದ್ದಿ ಸಂಸ್ಥೆ ನಡೆಸಿರ್ತಕ್ಕಂಥ ಸಮೀಕ್ಷೆಯಲ್ಲಿಯೂ ಕೂಡ ಈಗ ಭಾರತ ಏನು ಹೇಳ್ಕೊಳ್ತಾ ಇದೆಯೋ 6.5% 5.6% ನಿರುದ್ಯೋಗ ಇದೆ ಅಂತೇಳಿ, ಅದಕ್ಕಿಂತ 3 ಪಟ್ಟಿದೆ ಅಂತೇಳಿ ಸುದ್ದಿ ಸಂಸ್ಥೆ ಮಾಡಿರ್ತಕ್ಕಂಥ ಸಮೀಕ್ಷೆ ಹೇಳ್ತಾ ಇದೆ. ಅವರು ಬಿಟ್ಬಿಡಿ, ನಿರುದ್ಯೋಗ ದೊಡ್ಡ ಸವಾಲು, ಸರ್ಕಾರ ಕೊಡ್ತಿರ್ತಕ್ಕಂಥ ಅಂಕಿಅಂಶಗಳು ವಾಸ್ತವದ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸುವುದಿಲ್ಲ ಅಂತೇಳಿ ಡಿ ಸುಬ್ಬರಾವ್ ಅವರು, ಮಾಜಿ ಗವರ್ನರ್ RBI ಅವರು ಕೂಡ ಹೇಳಿರ್ತಕ್ಕಂಥ ಮಾತಿದ್ದು. ಈಗ ನಿರುದ್ಯೋಗ ಮತ್ತು ತಲಾ ಆದಾಯ ಇದನ್ನು ಹೇಗೆ ಹೇಳ್ತೀರಿ ನೀವು ಅಂತ? ಈಗ ನಿರುದ್ಯೋಗ ಮತ್ತೆ ತಲಾ ಆದಾಯಕ್ಕೆ ಬಂದಾಗ, ಈಗ ತಲಾ ಆದಾಯ ನಿರುದ್ಯೋಗದಿಂದ ತಲಾ ಆದಾಯ ಕಡಿಮೆ ಆಗುತ್ತೆ ಇನ್ನು. ಯಾಕೆಂದ್ರೆ ನಿರುದ್ಯೋಗ ಇದ್ದಾಗ ಅವನಿಗೆ ದುಡಿಮೆ ಶಕ್ತಿ ಇರಲ್ಲ, ಎಕ್ಸ್ಪೆನ್ಸ್ ಶಕ್ತಿನೂ ಇರಲ್ಲ, ಖರ್ಚು ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ತಲಾ ಆದಾಯನೂ ಕಡಿಮೆ ಇರುತ್ತೆ ಟೋಟಲಿ. ಬಟ್ ನಾವು ಇದಕ್ಕೆ ಇನ್ಫ್ಲೇಷನ್ ಒಂದು ಮೇಜರ್ ರೀಸನ್. ನಾವು ಬರೀ ತಲಾ ಆದಾಯದ ಬಗ್ಗೆ ಮಾತಾಡಿದ್ರೆ ಇನ್ಫ್ಲೇಷನ್ ಬಗ್ಗೆನೂ ಮಾತಾಡ್ಬೇಕಾಗತ್ತೆ. ಯಾಕಂದ್ರೆ ಹಣದುಬ್ಬರ ಇದ್ದಾಗ, ಈಗ ನೀವು ಎಷ್ಟೋ ಕಂಟ್ರಿಲಿ ಮೂಟೆಲಿ ದುಡ್ಡು ತಗೊಂಡು ಹೋಗ್ಬೇಕಾಗತ್ತೆ ಏನಾದ್ರು ಪರ್ಚೇಸ್ ಮಾಡ್ಬೇಕು. ಆ ಪರಿಸ್ಥಿತಿ ಇವತ್ತು ಕರ್ನಾಟಕಕ್ಕೆ ಬಂದಿದೆ. ಯಾಕಂದ್ರೆ ನಾವು ಇನ್ಫ್ಲೇಷನ್ ನೋಡಿದಾಗ ಇವತ್ತು ಹೈಯೆಸ್ಟ್ ಇರೋದು ಕೇರಳ 6.7%, ಅದ್ ಬಿಟ್ರೆ 6.2% ಲಕ್ಷದ್ವೀಪ. ಲಕ್ಷದ್ವೀಪ ಅಂದ್ರೆ ಅಲ್ಲಿ ಎಲ್ಲಾದು ಹೊರಗಡೆ ಹೋಗ್ಬೇಕು, ಅದು 6.2 ಇದೆ. ಕರ್ನಾಟಕ ಬಂದು 5.98, ಆಲ್ಮೋಸ್ಟ್ 6. ಲಕ್ಷದ್ವೀಪದ ಪರಿಸ್ಥಿತಿ ಇವತ್ತು ಕರ್ನಾಟಕ ಜನ ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ನೋಡಿ, ಇವತ್ತು ಒಂದು ಟೋಲ್ ದರ, ಒಂದು ನೈಸ್ ರೋಡ್ 1 ಕಿಲೋಮೀಟರ್ ಟೋಲ್ ನೀವು ಕ್ರಮಿಸಕ್ಕೆ 7 ರೂಪಾಯಿ ಕೊಡಬೇಕು. ಅವೆಲ್ಲ ಆಗೋಗಿದೆ, ಮುಗ್ದೋಗಿದೆ ಟೋಲ್ ನೈಸ್ದು. ಅದನ್ನ ಕಿತ್ಕೊಳ್ಳಕ್ಕೆ ಇವ್ರ ಹತ್ರ ದಮ್ಮಿಲ್ಲ. ಮೋಸ್ಟ್ಲಿ ಇವ್ರ ಹತ್ರ ಏನೋ ಕಿಕ್ ಬ್ಯಾಕ್ ತಗೊಂಡು ನಡೆಸ್ತಾ ಇರ್ಬೇಕು ರಾಜ್ಯ ಸರ್ಕಾರಗಳು ಎಷ್ಟೊಂದು ಟೋಲ್ಗಳನ್ನ. ಅಂದ್ರೆ ಇವತ್ತು ಪ್ರತಿಯೊಂದು, ಆಮೇಲೆ ಗಾರ್ಬೇಜ್ ಸೆಸ್ ಮನೆಗಳಿಗೆ 1000 ಗಟ್ಲೆ. ಈಗ 5,000 ರೂಪಾಯಿ ಮನೆ ಟ್ಯಾಕ್ಸ್ ಇದ್ರೆ 2,000 ರೂಪಾಯಿ ಗಾರ್ಬೇಜ್ ಸೆಸ್ ಹಾಕ್ತಾರೆ, 3,000 ರೂಪಾಯಿ. ಅಂದ್ರೆ ಇವತ್ತು ಇವ್ರು ಏನ್ 2,000 ಕೊಡ್ತಾ ಇದಾರಲ್ಲ, ಅದ್ರ 10ರಷ್ಟು ಕಿತ್ಕೋತಾ ಇದಾರೆ. ಇವತ್ತು ಇವ್ರೇನು ಜನಗಳು ಇವತ್ತು ಬದುಕೋ ಪರಿಸ್ಥಿತಿಲಿ ಇಲ್ಲ ಕರ್ನಾಟಕದಲ್ಲಿ. ಮತ್ತೆ ಇವತ್ತು ಸ್ಟಾಂಪ್ ಡ್ಯೂಟಿಗಳು ನೋಡಿ, 100 ರೂಪಾಯಿ ಇದ್ದಿದ್ದ ಪೇಪರ್ 500 ರೂಪಾಯಿ, 20 ರೂಪಾಯಿ ಸ್ಟಾಂಪ್ ಪೇಪರ್ 100 ರೂಪಾಯಿ ಮಾಡಿದ್ದಾರೆ ಪ್ರತಿಯೊಂದು ಹಂತದಲ್ಲಿ. ಆಮೇಲೆ ಬಡ ವ್ಯಕ್ತಿಗಳು ಇವತ್ತು ಮಧ್ಯಮ ವರ್ಗ ತಲುಪಕ್ ಆಯ್ತಾ ಇಲ್ಲ. ಇವ್ರು ಕೂಡ ಪುಕ್ಸಟ್ಟೆ ಅಕ್ಕಿಲಿ ಅನ್ನ ಮಾಡ್ಕೊಂಡು ಗಂಜಿ ಕಾಯಿಸ್ಕೊಂಡು ಮನೇಲಿ ಹಂಗೆ ಇರ್ತೀನಪ್ಪ, ನಾನು ದುಡಿಯಕ್ ಹೋಗಕ್ಕಾಗಲ್ಲ, 25 ಕೋಟಿ ಜನರನ್ನ ಬಡತನ ರೇಖೆಯಿಂದ ಮೇಲ್ ತಂದಿದ್ದೀವಿ ಅಂತ ಮೋದಿ ಅವರು ಹೇಳಿದ್ರು. 25 ಕೋಟಿ ಕರ್ನಾಟಕದವ್ರು ಎಷ್ಟು ಜನ ಇರ್ಬೋದು? ಅವ್ರು ಹುಡುಕಬೇಕು. ಇದು ಯಾರು ಹುಡುಕ್ಬೇಕ್ರಿ? ಅವ್ರು ಹೇಳಿದ್ ಮಾತಲ್ವಾ ಅದು? 25 ಕೋಟಿ ಬಿಟ್ಟಿದ್ವಿ ನಾವು. ಬಡತನದ ಮೇಲಿಂದ ಅಂದ್ರೆ ಯಾವ ಲೆವೆಲ್ಗೆ ತಂದಿದ್ದಾರೆ ಅಂದ್ರೆ ಅವ್ರು ಸ್ವಂತ ದುಡಿಮೆ ಮಾಡಿ ಶಕ್ತಿ ಮಾಡುವಂತ ಲೆವೆಲ್ಗೆ ಯಾರು ತಂದಿಲ್ಲ ಇವತ್ತು ದೇಶದಲ್ಲಿ. ಸಮಸ್ಯೆಗಳೆಲ್ಲ ಸಾಯ್ತಾ ಇದ್ದಾರೆ ಇವತ್ತು. ಕೃಷ್ಣರಾಜ್ ಸರ್, 1 ನಿಮಿಷ.